ಇವತ್ತು ಪಾಲಕ್ ಬಜೆ ಯಾವ ರೀತಿ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಕಡಲೆಬೇಳೆ ಹಿಟ್ಟು ತೊಗೊಂಡಿದ್ದೀನಿ. ಅರಿಶಿಣ, ಅಚ್ಚ ಖಾರದ ಪುಡಿ, ಉಪ್ಪು ರುಚಿಗೆ ತಕ್ಕಷ್ಟು, ಆಮೇಲೆ ಸ್ವಲ್ಪ ತರಿಯಾಗಿ ಕುಟ್ಟಿರುವ ಜೀರಿಗೆ, ಆಮೇಲೆ ಅಜೀವಾನ್ ಪೌಡ್ರು, ಧನಿಯಾ ಪೌಡ್ರು, ಒಂದು ಸ್ವಲ್ಪ ಬೇಕಿಂಗ್ ಪೌಡ್ರು, ಆಮೇಲೆ ತೊಳೆದು ಚೆನ್ನಾಗಿ ಕಟ್ ಮಾಡಿಟ್ಕೊಂಡ ಪಾಲಕ್. ಇಷ್ಟು ಇಂಗ್ರೀಡಿಯೆಂಟ್ಸ್ ಹಾಕಿ ಹಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ, ಎಲ್ಲನೂ ಹಾಕಿ ಹಿಟ್ಟು ಈ ಹದಕ್ಕೆ ಕಲಿಸ್ಕೋಬೇಕು. ಜಾಸ್ತಿ ತೆಳ್ಳಗೆ ಕಲಿಸ್ಲಿಕ್ಕೆ ಹೋಗ್ಬೇಡಿ, ಜಾಸ್ತಿ ಗಟ್ಟಿನೂ ಕಲಿಸ್ಲಿಕ್ಕೆ ಹೋಗ್ಬಾರ್ದು. ಈ ರೀತಿ ಹಿಟ್ಟು ಕಲಿಸ್ಕೊಂಡು ಒಂದು ½ ಅವರ್ ಹಿಟ್ಟಿಗೆ ಬಿಟ್ಬಿಡ್ಬೇಕು. ಅದೇ ರೀತಿ ಹಿಟ್ಟು ಚೆನ್ನಾಗಿ ಉಬ್ಕೊಂಡು ಬಂದುಬಿಡ್ತದೆ, ಬಿಟ್ಬಿಡ್ಬೇಕು ½ ಅವರ್. ನೋಡಿ, ಇವತ್ತು ಪಾಲಕ್ ಬಜೆ ಯಾವ ರೀತಿ ಮಾಡ್ಬೇಕಂತ ಹೇಳಿನಲ್ಲ, ½ ಅವರ್ ಬಿಡಬೇಕು ಅಂತ ಹೇಳಿನಲ್ಲ ಹಿಟ್ಟು ಕಲಿಸ್ಕೊಂಡು. ಇಲ್ಲಿ ನೋಡಿ, ½ ಅವರ್ ಆಗಿದೆ. ನಾನು ಹಿಟ್ಟು ಕಲಿಸ್ಕೊಂಡು ಬಿಟ್ಟಿನಿ ಅದಕ್ಕೆ. ಆಮೇಲೆ ಒಲೆ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಅದರಲ್ಲಿ ಎಣ್ಣೆ ಹಾಕಿಬಿಟ್ಟಿನಿ. ಎಣ್ಣೆ ಕಾಯಕ್ಕೆ ಬಿಡಬೇಕು. ನೋಡಿ, ಇಲ್ಲಿ ಏನು ಮಾಡಬೇಕಂದ್ರೆ ಒಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ನೋಡಬೇಕು, ಎಣ್ಣೆ ಕಾದಿದೆಯಾ ಇಲ್ಲ ಅಂತ. ಸ್ವಲ್ಪ ಹಿಟ್ಟು ಹಾಕಿದರೆ ಕುನ್ನ ಆಗ್ತದೆ. ಇನ್ನೂ ಎಣ್ಣೆ ಚೆನ್ನಾಗಿ ಕಾಯ್ದಿಲ್ಲ, ಇನ್ನೊಂದು ಸ್ವಲ್ಪ ಹೊತ್ತು ಕಾಯಕ್ಕೆ ಬಿಡಬೇಕು. ನೋಡಿ, ಎಣ್ಣೆ ಕಾದಿದೆ. ಕಾದಾದಮೇಲೆ ಕೈನಿಂದನೇ ಹಾಕ್ಕೋಬೇಕು. ಕೈನಿಂದ ಹಾಕ್ಕೊಂಡ್ರೆ ಗೋಲ್ ಬರುತ್ತೆ. ಯಾರು ಚಮಚನಿಂದ ಹಾಕ್ಕೋತಾರೆ, ಹಾಕ್ಕೊಳಕ್ಕೆ ಹೋಗಬೇಡಿ. ಹಾಗೆಲ್ಲ ಈ ರೀತಿ ಕೈನಿಂದ ಎಣ್ಣೆ ಕಾದ್ಮೇಲೆ ಹಾಕ್ಕೋಬೇಕು. ನೋಡಿ, ಹಾಕ್ಕೊಂಡಾದಮೇಲೆ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಕರ್ಕೋಬೇಕು. ಇವು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ಕರ್ಕೊಂಡ್ರೆ ಒಳಗಿನವರೆಗೂ ಚೆಂದ ಬೇಯ್ತಾವೆ. ಇಲ್ಲದ್ರೆ ಒಳಗೆ ಹಿಟ್ಟು ಹಾಗೆ ಹಸಿ ಇರ್ತದೆ. ನೋಡಿ, ಈ ರೀತಿ ಎಲ್ಲನೂ ಚೆನ್ನಾಗಿ ಕರ್ಕೊಂಡ್ಮೇಲೆ ತೆಕ್ಕೋಬೇಕು ಎಣ್ಣೆನಲ್ಲಿಂದು. ಎಣ್ಣೆ ಚೆನ್ನಾಗಿ ಜಾರಕ್ಕೆ ಬಿಡಬೇಕು. ಇದರಲ್ಲಿ ಹಾಕ್ಕೊಂಡು ಈ ರೀತಿ ತೆಕ್ಕೊಂಡು ನೋಡಿ, ಪಾಲಕ್ ಬಜೆ ಯಾವ ರೀತಿ ಮಾಡ್ಬೇಕಂತ ನೋಡ್ಕೊಂಡ್ರಲ್ಲ. ಈಗ ಮಳೆಗಾಲ ಸ್ಟಾರ್ಟ್ ಆಗ್ತಿದೆ. ಯಾವಾಗಾದರೂ ಸಂಡೇಲಿ ಮನೇಲಿ ಈ ರೀತಿ ಮಾಡ್ಕೋಬೋದು. 15-20 ನಿಮಿಷದಾಗ ರೆಡಿ ಆಗ್ತದೆ.